ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಬಂದುಬಿಟ್ಟು ನಾನು ನಿಮಗೆ ಕುವೆಟ್ಸ್ ಟೈಪ್ಸ್, ಸಿಗ್ನಿಫಿಕೆನ್ಸ್ ಮತ್ತು ಪ್ಲಾಸ್ಟಿಕ್ ಕುವೆಟ್ಸು, ಡಿಸ್ಪೋಸಬಲ್ ಕುವೆಟ್ಸದ್ದು ಡಿಫ್ರೆನ್ಸ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರೋ, ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದಂತ ಪದೇ ಮರಿಬೇಡಿ. ಈಗ ಏನಪ್ಪ ಅಂದರೆ ಈ ಟಾಪಿಕ್ ಬಂದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ನಿಮ್ಗೆ ಕೇಳ್ತಾರೆ. ಮೇಯ್ನಾಗಿ ಸಿಗ್ನಿಫಿಕೆನ್ಸ್ ಆಫ್ ಕುವೆಟ್ಸ್ ಇನ್ ಕಲರಿಮೀಟರ್ ಅಂತ ಕೇಳ್ತಾರೆ. ಸೊ ಆ ಟಾಪಿಕ್ಕು ಇದರಲ್ಲಿ ಇನ್ಕ್ಲೂಡೆಡ್ ಇದೆ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನೀವು ಇಂಪಾರ್ಟೆಂಟ್ ಪಾಯಿಂಟ್ನ ಮಿಸ್ ಆಗ್ಬೋದು. ಸೊ ನೀವು ಇಲ್ಲಿರುವ ನಾನು ಏನು ಹೇಳ್ತೀನೋ ಅದನ್ನೆಲ್ಲ ನೀವು ಒಂದು ನೋಟ್ಸ್ ಥರ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಎಕ್ಸಾಮ್ ಟೈಮಲ್ಲಿ ನಿಮಗೆ ಆ ಕ್ವೆಶನ್ ಬಂದಾಗ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಈಗ ಕುವೆಟ್ಸ್ ಟೈಪ್ಸ್ ಬಂದುಬಿಟ್ಟು, ಇವಾಗ ಫಸ್ಟು ಕುವೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಅ ಪೀಸ್ ಆಫ್ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ ಆಗಿರುತ್ತೆ ದಟ್ ಈಸ್ ಇಂಟೆಂಡ್ ಟು ಹೋಲ್ಡ್ ಸ್ಯಾಂಪಲ್ಸ್ ಫಾರ್ ಸ್ಪೆಕ್ಟ್ರೋಸ್ಕೋಪಿಕ್ ಅನಾಲಿಸಿಸ್. ಸ್ಪೆಕ್ಟ್ರೋಸ್ಕೋಪಿಕ್ ಅನಾಲಿಸಿಸ್ ಮಾಡೋದಕ್ಕೆ ಸ್ಯಾಂಪಲ್ಸ್ನ ಹೋಲ್ಡ್ ಮಾಡುವಂಥ ಎಕ್ವಿಪ್ಮೆಂಟ್ ಬಂದುಬಿಟ್ಟು ಇದು ಕುವೆಟ್ ಅಂತ ಹೇಳ್ತೀವಿ. ಕುವೆಟ್ಸ್ ಆರ್ ಮೇಡ್ ಫ್ರಮ್ ಗ್ಲಾಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆರ್ ಆಪ್ಟಿಕಲ್ ಗ್ರೇಡ್ ಕ್ವಾರ್ಟ್ಸಿಂದ ಮಾಡಿರ್ತಾರೆ. Plastic cuvettes have the advantage of being less expensive and disposable and are often used in fast ಸ್ಪೆಕ್ಟ್ರೋಸ್ಕೋಪಿಕ್ ಅಸೇಸಲ್ಲಿ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ಕು. ಸೊ ನಿಮ್ಗೆ ಅದು ಅಷ್ಟೊಂದು ಗೊತ್ತಾಗ್ತಿಲ್ಲ ಅಂದರೆ ನಾನು ನಿಮಗೆ ಇಲ್ಲಿ ಇಮೇಜ್ನ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಈಗ ಆ ಕುವೆಟ್ ಬಂದು ಸ್ಯಾಂಪಲ್ಸ್ ಎಲ್ಲ ಅಂತಲೇ ಹೇಳ್ಬೋದು, ಇಲ್ಲ ಅಬ್ಸಾರ್ಪ್ಷನ್ಸ್ ಎಲ್ಲ ಅಂತ ಹೇಳ್ಬೋದು. ಈಸ್ ಇನ್ ಇಟ್ಸ್ ಬೇಸಿಕ್ ಲೆವೆಲ್ ಫಂಡಮೆಂಟಲಿ ಅ ಟೆಸ್ಟ್ ಟ್ಯೂಬ್ ಡಿಸೈನ್ ಫಾರ್ ಯೂಸ್ ಇನ್ ಆಪ್ಟಿಕಲ್ ಅನಾಲಿಸಿಸ್. ಇದನ್ನು ಟೆಸ್ಟ್ ಟ್ಯೂಬ್ ಅಂತಲೇ ಹೇಳ್ತಾರೆ. ಇದನ್ನು ಜಾಸ್ತಿ ಯೂಸ್ ಮಾಡೋದಲ್ಲಿ ಆಪ್ಟಿಕಲ್ ಅನಾಲಿಸಿಸಲ್ಲಿ ಯೂಸ್ ಮಾಡೋದಕ್ಕೆ. ನಾವು ಹೇಗೆ ಸ್ಯಾಂಪಲ್ಸ್ನ ಒಂದು ಟೆಸ್ಟ್ ಟ್ಯೂಬಲ್ಲಿ ಯೂಸ್ ಮಾಡ್ತೀವೋ ಡ್ರಾ ಮಾಡಿಕೊಂಡು, ಅದೇ ಥರನೇ ಇದರಲ್ಲಿ ಆಪ್ಟಿಕಲ್ ಅನಾಲಿಸಿಸ್ಗೋಸ್ಕರ ಯೂಸ್ ಮಾಡುವಂಥ ಟೆಸ್ಟ್ ಟ್ಯೂಬ್ನ ನಾವು ಕುವೆಟ್ ಅಂತ ಕರಿತೀವಿ. ಓಕೆನಾ? ಈ ಸ್ಟ್ಯಾಂಡರ್ಡ್ ಕುವೆಟ್ಸ್ ಬಂದುಬಿಟ್ಟು ಜನರಲ್ ಆಗಿ ನೋಡೋದಕ್ಕೆ ಸ್ಕ್ವೇರ್ ಟೈಪಲ್ಲಿ ಇರುತ್ತೆ ಅಥವಾ ರೆಕ್ಟ್ಯಾಂಗುಲರ್ ಇರುತ್ತೆ. ಇನ್ ಕ್ರಾಸ್ ಸೆಕ್ಷನ್ ಟು ಅವಾಯ್ಡ್ ರಿಫ್ರಾಕ್ಷನ್ ಆರ್ಟಿಫ್ಯಾಕ್ಟ್ಸ್ ಏನೇನಾಗುತ್ತೋ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅದು ರೆಕ್ಟ್ಯಾಂಗ್ಯುಲರು ಇಲ್ಲಾಂದರೆ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಮತ್ತು ಡಿಪೆಂಡಿಂಗ್ ಆನ್ ವಾಟ್ ಪಾರ್ಟ್ ಆಫ್ ಸ್ಪೆಕ್ಟ್ರಮ್ ಈಸ್ ಅಂಡರ್ ಕನ್ಸಿಡರೇಷನ್ ದೇ ಮೇ ಬಿ ಮೇಡ್ ಅಪ್ ಆಫ್ ಕ್ವಾರ್ಟ್ಸ್ ಆರ್ ಆಪ್ಟಿಕಲ್ ಗ್ಲಾಸ್, ಆಲ್ದೋ ಪ್ಲಾಸ್ಟಿಕ್ ಕುವೆಟ್ಸ್ ಡೂ ಎಕ್ಸಿಸ್ಟ್ ಫಾರ್ ಲೆಸ್ ಡಿಮ್ಯಾಂಡಿಂಗ್ ಮೆಷರ್ಮೆಂಟ್ಸ್. ಇದು ಬಂದು ಲೆಸ್ ಡಿಮ್ಯಾಂಡಿಂಗ್ ಮೆಷರ್ಮೆಂಟ್ಸ್ ಅಂದರೆ ಸ್ವಲ್ಪ ಮೆಷರ್ಮೆಂಟ್ಸ್ಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ಇದು ಬಂದುಬಿಟ್ಟು ಜಾಸ್ತಿ ಇಟ್ ಮೇ ಬಿ ಮೇಡ್ ಅಪ್ ಆಫ್ ಕ್ವಾರ್ಟ್ಸ್ ಆರ್ ಆಪ್ಟಿಕಲ್ ಗ್ಲಾಸ್ ಇಂದ ಮಾಡಿರ್ತಾರೆ. ಸೊ ಇಲ್ಲಿ ಒಂದು ಟಾಪಿಕ್ ಕೊಟ್ಟಿದ್ದಾರೆ, ಏನಪ್ಪ ಅಂದರೆ ಕುವೆಟ್ಸ್ ಬಗ್ಗೆನೇ. ಈ ಕುವೆಟ್ಸ್ ಕ್ಯಾನ್ ಬಿ ಗ್ಲಾಸ್ ಕುವೆಟ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಕುವೆಟ್ಸ್ ಆಗಿರ್ಬೋದು. ಗ್ಲಾಸ್ ಕುವೆಟ್ಸು ರೆಸಿಸ್ಟ್ ಮೆನಿ ಲ್ಯಾಬೊರೇಟರಿ ರಿಯೇಜೆಂಟ್ಸ್. ಅದೇನು ಮಾಡುತ್ತೆ? ರೆಸಿಸ್ಟ್ ಮಾಡುತ್ತೆ ಯಾವ ಥರ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆಗಿರ್ಬೋದು. ವೆರಾಸ್ ಪ್ಲಾಸ್ಟಿಕ್ ಕುವೆಟ್ಸ್ ಆರ್ ಅಫೆಕ್ಟೆಡ್ ಬೈ ಮೆನಿ ರಿಯೇಜೆಂಟ್ಸ್ ಆ್ಯಂಡ್ ಬಿಕಮ್ ಅ ಕ್ಲೌಡಿ, ಹೆನ್ಸ್ ಅಫೆಕ್ಟಿಂಗ್ ದಿ ಅಬ್ಸಾರ್ಬೆನ್ಸ್ ಆಫ್ ದಿ ರಿಯಾಕ್ಟಿಂಗ್ ಮಿಕ್ಸ್ಚರ್ ಆ್ಯಂಡ್ ಸೊ ಲ್ಯಾಕ್ ಆಫ್ ಅಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್. ಇದನ್ನು ಯೂಸ್ ಮಾಡಲ್ಲ ಜಾಸ್ತಿ, ಯಾಕಂದರೆ ಅದು ಯೂಸ್ ಮಾಡೋದ್ರಿಂದ ಅಲ್ಲಿ ಹಾಕುವಂಥ ರಿಯೇಜೆಂಟ್ ಏನಾಗುತ್ತಪ್ಪ ಅಂದರೆ ಕ್ಲೌಡಿ ಅಪಿಯರೆನ್ಸ್ ತೊಗೊಂಡ್ಬಿಡುತ್ತೆ. ಅದರಿಂದ ಕ್ಲೌಡಿ ಆದಾಗ ಅದ್ರದ್ದು ಕಲರಿಮೀಟರ್ ಅಂದರೆ ನಾನೊಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಅದೇನಪ್ಪ ಮಾಡುತ್ತೆ, ನಮಗೆ ಹೇಗೆ ರೀಡಿಂಗ್ಸ್ ಬರುತ್ತೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಲೈಟ್ ಸೋರ್ಸಿಂದನೇ ನಮಗೆ ಅದ್ರದ್ದು ರಿಸಲ್ಟ್ ಔಟ್ ಆಗೋದು. ಸೊ ಅದು ಕ್ಲೌಡಿ ಇತ್ತು ಅಂದರೆ ಅದಕ್ಕೆ ಲೈಟಿಂದ ಅನಾಲಿಸಿಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ. ದೇರ್ ಫೋರ್ ಪ್ಲಾಸ್ಟಿಕ್ ಕುವೆಟ್ಸ್ ವೆನ್ ಎವರ್ ಯೂಸ್ಡ್ ಶುಡ್ ಬಿ ಕ್ಲೀನ್ಡ್ ಇಮಿಡಿಯೇಟ್ಲಿ. ಅದನ್ನು ನಾವು ಇವಾಗ ಯೂಸ್ ಮಾಡಿದ್ದೀವಿ ಅಂದರೆ ಇಮಿಡಿಯೇಟಾಗಿ ನೀಟಾಗಿ ಕ್ಲೀನ್ ಮಾಡಬೇಕು. ಇಫ್ ದ ಕುವೆಟ್ಸ್ ಟರ್ನ್ ಟು ಕ್ಲೌಡಿ ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ಎನಿ ಅನಾಲಿಟಿಕಲ್ ಪ್ರೊಸೀಜರ್ಸ್. ಅದೇನಾದರೂ ಕ್ಲೌಡಿ ಆಗಿತ್ತು ಅಂದರೆ ನಾವು ಅದನ್ನು ಯೂಸ್ ಮಾಡಲೇಬಾರ್ದು, ಅದನ್ನು ಡಿಸ್ಪೋಸ್ ಮಾಡಲೇಬೇಕು. ಎನಿ ಸ್ಕ್ರ್ಯಾಚ್ ಆರ್ ವೈಟ್ ಸ್ಪಾಟ್ ಆನ್ ಗ್ಲಾಸ್ ಕುವೆಟ್ಸ್ ಕೆನಾಟ್ ಬಿ ವಾಶ್ಡ್ ಔಟ್ ವಿತ್ ಎನಿ ಸಾಲ್ವೆಂಟ್ ಆ್ಯಂಡ್ ದೇರ್ಫೋರ್ ಡಿಸ್ಟರ್ಬ್ಸ್ ಅಬ್ಸಾರ್ಬೆನ್ಸ್ ಆಫ್ ಅ ಗಿವನ್ ಸೊಲ್ಯೂಷನ್. ಇವಾಗ ಅದ್ರ ಮೇಲೆ ಏನಾದರೂ ವೈಟ್ ಸ್ಪಾಟ್ ಏನಾದರೂ ಆಯಿತು ಅಂದರೆ ಅದನ್ನು ನಾವು ವಾಶ್ ಮಾಡಿದ್ರೂ ಹೋಗೋದಿಲ್ಲ. ಸೊ ಅದೇನು ಮಾಡುತ್ತೆ, ಇಟ್ ಅಫೆಕ್ಟ್ಸ್, ಅದು ಏನು ಮಾಡುತ್ತೆ, ಸಾಲ್ವೆಂಟ್ದು ಅಬ್ಸಾರ್ಬೆನ್ಸು ಆಫ್ ಅ ಗಿವನ್ ಸೊಲ್ಯೂಷನ್ ಅದನ್ನು ಅದು ಅಫೆಕ್ಟ್ ಮಾಡುತ್ತೆ. ಕುವೆಟ್ಸ್ನ ನಾವು ಡಿಸ್ಕಾರ್ಡ್ ಮಾಡಲೇಬೇಕು. ಈಗ ಪ್ಲಾಸ್ಟಿಕ್ ಕುವೆಟ್ಸ್ ಮತ್ತು ಡಿಸ್ಪೋಸಬಲ್ ಕುವೆಟ್ಸ್ನ ನೋಡೋದಾದರೆ, ಆ ಕುವೆಟ್ ಈಸ್ ಅ ಪೀಸ್ ಆಫ್ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್. ಅದನ್ನು ಹಾಗೆ ಆವಾಗಲೇ ಹೇಳಿದ್ದೀನಿ, ಅದು ಏನರಿಂದ ಮಾಡಿರ್ತಾರೆ, ಪ್ಲಾಸ್ಟಿಕ್ಕು, ಗ್ಲಾಸ್ ಅಥವಾ ಆಪ್ಟಿಕಲ್ ಗ್ರೇಡ್ ಕ್ವಾರ್ಟ್ಸಿಂದ ಮಾಡಿರ್ತಾರೆ.
ಈ ಪ್ಲಾಸ್ಟಿಕ್ ಕುವೆಟ್ಸ್ ಹ್ಯಾವ್ ದಿ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಲೆಸ್ ಎಕ್ಸ್ಪೆನ್ಸಿವ್. ಇದು ಬಂದುಬಿಟ್ಟು ಸ್ವಲ್ಪ ಕಮ್ಮಿನೇ, ಜಾಸ್ತಿ ಬೇರೆ ಐಟಮ್ಸ್ಗೆ ಲೆಕ್ಕ ಹಾಕ್ಕೊಂಡ್ರೆ ಇದು ಸ್ವಲ್ಪ ನಮಗೆ ಲೆಸ್ ಎಕ್ಸ್ಪೆನ್ಸಿವಲ್ಲಿ ಸಿಗುತ್ತೆ. ಆ್ಯಂಡ್ ಡಿಸ್ಪೋಸಬಲ್, ಅದನ್ನು ಹಾಗೆ ರಿಯೂಸ್ ಮಾಡೋದಕ್ಕಾಗಲ್ಲ, ಹಾಗೆ ಯೂಸ್ ಮಾಡಿ ಬಿಸಾಡೋವಂಥದ್ದು. ಆ್ಯಂಡ್ ಆರ್ ಆಫನ್ ಯೂಸ್ ಇನ್ ಅ ಫಾಸ್ಟ್ ಸ್ಪೆಕ್ಟ್ರೋಸ್ಕೋಪಿಕ್ ಅಸೆಸಲ್ಲಿ ತುಂಬ ಫಾಸ್ಟಾಗಿ ನಮಗೆ ರಿಸಲ್ಟ್ನ ಕೊಡುತ್ತೆ. ದ ಎಲಿಮಿನೇಟ್ ದಿ ಸ್ಯಾಂಪಲ್ ಕ್ಯಾರಿ ಓವರ್ ರಿಸ್ಕ್ ಆಫ್ ರೀಯೂಸಬಲ್ ಕುವೆಟ್ಸ್ ಆ್ಯಂಡ್ ದಿ ರಿಸ್ಕ್ ಆಫ್ ಸ್ಕ್ರ್ಯಾಚಿಂಗ್ ಆರ್ ಬ್ರೇಕಿಂಗ್ ಎಕ್ಸ್ಪೆನ್ಸಿವ್ ಕ್ವಾರ್ಟ್ಸ್. ಇದೇನಪ್ಪ ಮಾಡುತ್ತೆ ಅಂದರೆ ಕ್ಯಾರಿ ಓವರ್ ರಿಸ್ಕ್ ಆಫ್ ರಿಯೂಸಬಲ್ ಕುವೆಟ್ಸ್. ಇದನ್ನು ಇವಾಗ ಒಂದೊಂದು ಕುವೆಟ್ಸ್ ಇರ್ತವೆ, ಅದನ್ನು ನಾವು ಯೂಸ್ ಮಾಡ್ಬೋದು, ಮತ್ತೆ ಯೂಸ್ ಮಾಡ್ಬೋದು. ಬಟ್ ಪ್ಲಾಸ್ಟಿಕ್ ಕುವೆಟ್ಸ್ನ ನಾವು ಯೂಸ್ ಮಾಡೋದಕ್ಕಾಗಲ್ಲ, ಅದನ್ನು ಡಿಸ್ಕಾರ್ಡ್ ಮಾಡಬೇಕು. ಆಮೇಲೆ ಆ್ಯಂಡ್ ದಿ ರಿಸ್ಕ್ ಆಫ್, ಅದು ಏನಾದರೂ ನಾವು ಕ್ಲೀನ್ ಮಾಡೋಕ್ಕೆ ಹೋದಾಗ ಏನಾದ್ರು ಸ್ಕ್ರ್ಯಾಚ್ ಆದರೆ ಅದು ಕ್ಲೌಡಿ ಅಪಿಯರೆನ್ಸ್ ತೊಗೋಬೋದು, ಇಲ್ಲ ಬ್ರೇಕ್ ಆಗ್ಬೋದು. ಅದರಿಂದ ಇದು ನಮಗೆ ಪ್ಲಾಸ್ಟಿಕ್ ಕುವೆಟ್ಸು ಹೆಲ್ಪ್ ಆಗುತ್ತೆ. ಪ್ಲಾಸ್ಟಿಕ್ ಕುವೆಟ್ಸ್ ಆರ್ ಯೂಸ್ಡ್ ಇನ್ ದಿ ವಿಸಿಬಲ್ ರೇಂಜ್ ಫಾರ್ ಕೊಲರಿಮೀಟರ್ ಅಸೆ ಆ್ಯಂಡ್ ದಿ UV ರೇಂಜ್ ಆಫ್ DNA, RNA ಆ್ಯಂಡ್ ಪ್ರೋಟೀನ್ ಅನಾಲಿಸಿಸಲ್ಲಿ ನಾವು ಈ ಪ್ಲಾಸ್ಟಿಕ್ ಕುವೆಟ್ಸ್ನ ಮೇಯ್ನಾಗಿ ಯೂಸ್ ಮಾಡ್ತೀವಿ. ಮತ್ತು ಸೆಮಿ ಮೈಕ್ರೋ ಸೈಜ್ ಕುವೆಟ್ಸ್ ಆರ್ ಫಾರ್ ಸ್ಯಾಂಪಲ್ ವಾಲ್ಯೂಮ್ಸ್ ಬಿಟ್ವೀನ್ 1.5 ml ಆ್ಯಂಡ್ 3.0 ml. Macro cuvettes for samples larger than 2.5 ml and ultra micro sized cuvettes may be used with samples volume as small as 70 microliter. ಇದು ನೋಡ್ಬೋದು ಯಾವ ಸೈಜ್ದು ಯಾವ ML ಎಷ್ಟು ಹಿಡಿಯುತ್ತೆ ಆ ಕುವೆಟ್ಸ್ನ ಯೂಸ್ ಮಾಡಬೇಕು ನಾವು. ಕನ್ಸಿಡರ್ ದಿ ಟೈಪ್ ಆ್ಯಂಡ್ ದಿ ಕಂಪ್ಯಾಟಬಿಲಿಟಿ ವಿತ್ ಯುವರ್ ಸ್ಪೆಕ್ಟ್ರೋಮೀಟರ್ಸ್ ಆ್ಯಂಡ್ ಫೋಟೋಮೀಟರ್ಸ್ ವೆನ್ ಸೆಲೆಕ್ಟಿಂಗ್ ದಿ ಅಪ್ರಾಪ್ರಿಯೇಟ್ ಕುವೆಟ್. ನಾವು ಅಪ್ರಾಪ್ರಿಯೇಟ್ ಕುವೆಟ್ನ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ, ಸ್ಯಾಂಪಲ್ಸ್ ಎಷ್ಟೆಷ್ಟು ಹಿಡಿಯುತ್ತೆ ಅಂತ ನೋಡಿ. ಈಗ ಎಲ್ಲನೂ ತಿಳ್ಕೊಂಡ್ರಿ, ಕುವೆಟ್ ಅಂದರೆ ಏನು, ಕುವೆಟ್ ಯಾವ ಥರ ಇರುತ್ತೆ, ಅದರಿಂದ ಏನೇನು ಯೂಸಸ್ ಇದೆ ಅಂತ. ಇವಾಗ ಅದು ಸಿಗ್ನಿಫಿಕೆನ್ಸ್ ಆಫ್ ಕುವೆಟ್ಸ್ನ ನೋಡೋದಾದರೆ ಎಲ್ಲಿ ಜಾಸ್ತಿ ಅದ್ರ ಸಿಗ್ನಿಫಿಕೆನ್ಸ್ ಇರುತ್ತಪ್ಪ ಅಂದರೆ ಕಲರಿಮೀಟ್ರಲ್ಲಿ ಇರುತ್ತೆ. ಈ ಕಲರಿಮೀಟರ್ ಅನ್ನೋದು ಒಂದು, ನಾನು ಆಗಲೇ ಹೇಳಿದಾಗೆ, ಈಸ್ ಅ ಟೆಕ್ನಿಕ್ ಯೂಸ್ ಟು ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಆ ಸೊಲ್ಯೂಷನಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಇದೆ ಅಂತ ಕಂಡುಹಿಡಿಯುವಂಥದ್ದೇ ಕಲರಿಮೀಟರ್. ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಬಯೋಕೆಮಿಕಲ್ ಎಸ್ಟಿಮೇಷನ್ಸಲ್ಲಿ ತುಂಬ ವೈಡಾಗಿ ಯೂಸ್ ಮಾಡ್ತಾರೆ. ಅ ಸಬ್ಸ್ಟೆನ್ಸ್ ಎಸ್ಟಿಮೇಟೆಡ್ ಬೈ ಕಲರಿಮೀಟರ್ ಮಸ್ಟ್ ಬಿ ಐದರ್ ಕಲರ್ಡ್ ಆರ್ ಮೋರ್ ಕಾಮನ್ಲಿ ಕ್ಯಾಪಬಲ್ ಫಾರ್ ಫಾರ್ಮಿಂಗ್ ಅ ಕ್ರೋಮೋಜೀನ್ಸ್ ಥ್ರೂ ಇಂಟರಾಕ್ಷನ್ ವಿತ್ ದ ಸೂಟಬಲ್ ರಿಯೇಜೆಂಟ್ಸ್. ಇದನ್ನು ಅದಕ್ಕೆ ಅಂತಲೇ ರಿಯೇಜೆಂಟ್ಸ್ ಕೊಟ್ಟಿರ್ತಾರೆ, ಅದರಿಂದ ನಾವು ಯೂಸ್ ಮಾಡಬೇಕಾಗತ್ತೆ. ದ ಇನ್ಸ್ಟ್ರೂಮೆಂಟ್ ನೋನ್ ಆಸ್ ಕಲರಿಮೀಟರ್ ಆರ್ ಫೋಟೋಮೀಟರ್ ಈಸ್ ಇನ್ ಫ್ಯಾಕ್ಟ್ ಆ್ಯಂಡ್ ಅಬ್ಸರ್ಪ್ಟಿಯೋಮೀಟರ್ ಸಿನ್ಸ್ ಇಟ್ ಈಸ್ ದ ಅಮೌಂಟ್ ಆಫ್ ಲೈಟ್ ಅಬ್ಸರ್ವ್ಡ್. ಅದೇನು ಮಾಡುತ್ತೆ, ಲೈಟ್ ಅಬ್ಸರ್ವ್ ಮಾಡುತ್ತೆ, ಅದು ಮೆಷರ್ ಮಾಡಿ ನಮಗೆ ರಿಸಲ್ಟ್ನ ಔಟ್ ಮಾಡುತ್ತೆ. ದಿಸ್ ಈಸ್ ಆಲ್ಸೋ ಯೂಸ್ ಟು ಟೆಸ್ಟ್ ದಿ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಬೈ ಮೆಷರಿಂಗ್ ಇಟ್ಸ್ ಅಬ್ಸಾರ್ಬೆನ್ಸ್ ಆಫ್ ಅ ಸ್ಪೆಸಿಫಿಕ್ ವೇವ್ ಲೆಂತ್ ಆಫ್ ಅ ಲೈಟ್. ಸ್ಪೆಸಿಫಿಕ್ ವೇವ್ ಲೆಂತ್ ಆಫ್ ಅ ಲೈಟ್ನ ಮೆಷರ್ ಮಾಡುವಂಥದ್ದೇ ಕಲರಿಮೀಟರ್. ಈಗ ಅದ್ರ ಪ್ರಿನ್ಸಿಪಲ್ನ ನೋಡೋದಾದರೆ, ದಿಸ್ ಪ್ರಿನ್ಸಿಪಲ್ ಆಫ್ ಕಲರಿಮೀಟರ್ ಈಸ್ ಬೇಸ್ಡ್ ಆನ್ ದ ಫಾಲೋವಿಂಗ್ 2 ಲಾಸ್ ಮೇಲೆ ಅದು ಡಿಪೆಂಡ್ ಆಗಿದೆ. ಆ ಲಾಸ್ ಏನೇನು ಹೇಳುತ್ತೆ ಅಂತ ನೋಡೋಣ. ಒಂದು, ಬಿಯರ್ಸ್ ಲಾ. ಸೊ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ಈ ಟಾಪಿಕ್ ತುಂಬ ಇಂಪಾರ್ಟೆಂಟು. ಸಿಗ್ನಿಫಿಕೆನ್ಸ್ ಆಫ್ ಕುವೆಟ್ಸ್ ಇನ್ ಕಲರಿಮೀಟರ್ ಅಂತಲೇ ಕೇಳ್ಬೋದು, ಇಲ್ಲಾಂದರೆ ಅವರು ಟ್ವಿಸ್ಟ್ ಮಾಡಿ ಕೇಳೋ ಚಾನ್ಸಸ್ ಇದೆ. ಏನಂತ ಕೇಳ್ತಾರೆ, ಬಿಯರ್ಸ್ ಆ್ಯಂಡ್ ಲ್ಯಾಂಬರ್ಟ್ಸ್ ಲಾ ಅಥವಾ ಕಲರಿಮೀಟರ್ ಲಾಸ್ ಅಂತ ಕೇಳ್ತಾರೆ. ಸೊ ಈ ಕ್ವೆಶನ್ನ ನೀವು ಮಾರ್ಕ್ ಮಾಡಿ ಬೇಕಂದರೆ ಒಂದು ಕಡೆ ಬರೆದಿಟ್ಕೊಳ್ಳಿ. ತುಂಬ ಹೈಲಿ ಇಂಪಾರ್ಟೆಂಟ್, ಹೈಲಿ ರೆಕಮೆಂಡೆಡ್ ಕ್ವೆಶನು ಮತ್ತು ಇಂಪಾರ್ಟೆಂಟ್ ಕ್ವೆಶನ್ ಇದು. ಬಿಯರ್ಸ್ ಲಾ ಏನು ಹೇಳುತ್ತಪ್ಪ ಅಂದರೆ, ಅಕಾರ್ಡಿಂಗ್ ಟು ಬಿಯರ್ಸ್ ಲಾ, ವೆನ್ ಲೈಟ್ ಪಾಸಸ್ ಥ್ರೂ ಅ ಕಲರ್ಡ್ ಸೊಲ್ಯೂಷನ್. ಇವಾಗ ಒಂದು ಕಲರ್ಡ್ ಸೊಲ್ಯೂಷನ್ ಇದೆ ಅಂದಾಗ, ಅಲ್ಲಿಂದ ಲೈಟ್ ಪಾಸ್ ಆಯಿತು ಅಂದಾಗ, ಅಮೌಂಟ್ ಆಫ್ ಲೈಟ್ ಟ್ರಾನ್ಸ್ಮಿಟೆಡ್, ಅದರಲ್ಲಿ ಎಷ್ಟು ಲೈಟ್ ಟ್ರಾನ್ಸ್ಮಿಟ್ ಆಗಿರುತ್ತೋ ಅದು ಡಿಕ್ರೀಸಸ್ ವಿತ್ ದಿ, ಅದು ಡಿಕ್ರೀಸ್ ಆಗುತ್ತೆ. ಯಾವುದ್ರ ಜೊತೆಗೆ, ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಕಲರ್ಡ್ ಸಬ್ಸ್ಟೆನ್ಸ್. ಇವಾಗ ಕಲರ್ ಸೊಲ್ಯೂಷನ್ ಇದೆ ಅಂದರೆ ಅದರಲ್ಲಿ ಎಷ್ಟಿರುತ್ತೆ ಕಲರ್ಡ್ ಸಬ್ಸ್ಟೆನ್ಸು, ಅದಕ್ಕೆ ಅದು ಡಿಕ್ರೀಸ್ ಆಗಿ ನಮಗೆ ಕೊಡುವಂಥ ವ್ಯಾಲ್ಯೂನೇ ನಾವು ಬಿಯರ್ಸ್ ಲಾ ಅಂತ ಹೇಳ್ತೀವಿ. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಅಕಾರ್ಡಿಂಗ್ ಟು ದಿ ಬಿಯರ್ಸ್ ಲಾ, ವೆನ್ ಲೈಟ್ ಪಾಸಸ್ ಥ್ರೂ ದ ಕಲರ್ಡ್ ಸೊಲ್ಯೂಷನ್, ಅಮೌಂಟ್ ಆಫ್ ಲೈಟ್ transmitted decreases with the increase of the concentration of the colored substance. ಸೊ ಇದ್ರ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಈಗ ಅದರದ್ದು ನಾವು ಗ್ರಾಫ್ನ ನೋಡ್ಬೋದು ನೋಡಿ. ಬಿಯರ್ಸ್ ಲಾದು ಗ್ರಾಫ್ ಈ ಥರ ಕೊಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟು. ಸೊ ಫ್ರೆಂಡ್ಸ್ ನೋಡಿ, ಹೈಲೈಟ್ ಮಾಡಿದ್ದೀನಿ, ಇದು ತುಂಬ ಇಂಪಾರ್ಟೆಂಟು. ಈಗ ನೆಕ್ಸ್ಟ್ ನೋಡೋದಾದ್ರೆ ಅದರದ್ದೇ ವೇರ್ ಕೆ ಈಸ್ ಕಾನ್ಸ್ಟೆಂಟ್ ಅಂತ ಅಂದ್ಕೊಳ್ಳಿ, ಸಿ ಈಸ್ ಕಾನ್ಸಂಟ್ರೇಷನ್, ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್, ಇಂಟೆನ್ಸಿಟಿ ಆಫ್ ಟ್ರಾನ್ಸ್ಮಿಟೆಡ್ ಲೈಟ್. ಇವಾಗ ಲ್ಯಾಂಬರ್ಟ್ಸ್ ಲಾ ನೋಡೋದಾದರೆ, ದಿಸ್ ಲಾ ಸ್ಟೇಟ್ಸ್ ದಟ್ ದಿ ಅಮೌಂಟ್ ಆಫ್ ಲೈಟ್ ಟ್ರಾನ್ಸ್ಮಿಟೆಡ್, ಸೇಮ್ ಇದರಲ್ಲೂ ಕೂಡ ಅಮೌಂಟ್ ಆಫ್ ಲೈಟ್
ಇದರಲ್ಲಿ ಟ್ರಾನ್ಸ್ಮಿಟೆಡು, ಅದರಲ್ಲಿ ಪಾಸಸ್. ಓಕೆನಾ? ಇದೇನು ಮಾಡುತ್ತೆ, ಟ್ರಾನ್ಸ್ಮಿಟ್ ಆಗಿರುವಂಥ ಲೈಟು ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ, ಇದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್, ಯಾವುದ್ರ ಜೊತೆಗೆ ಇನ್ಕ್ರೀಸ್ ಆಗುತ್ತೆ, ಥಿಕ್ನೆಸ್ ಆಫ್ ದಿ ಲೇಯರ್ ಆಫ್ ಕಲರ್ಡ್ ಸೊಲ್ಯೂಷನ್. ಅದರಲ್ಲಿ ಇರುವಂಥ ಥಿಕ್ನೆಸ್ ಆಫ್ ದಿ ಕಲರ್ಡ್ ಸೊಲ್ಯೂಷನಲ್ಲಿರುವಂಥ ಥಿಕ್ನೆಸ್ ಲೇಯರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ ಅನ್ನೋದಕ್ಕಿಂತ ಇನ್ಕ್ರೀಸ್ ಆಗುತ್ತೆ. ವೇರ್ ಕೆ ಬಂದುಬಿಟ್ಟು ಕಾನ್ಸ್ಟೆಂಟು, ಥಿಕ್ನೆಸ್ ಆಫ್ ದಿ ಲೇಯರ್ ಆಫ್ ಸೊಲ್ಯೂಷನ್, ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್, ಇಂಟೆನ್ಸಿಟಿ ಆಫ್ ಟ್ರಾನ್ಸ್ಮಿಟೆಡ್ ಲೈಟ್. The thickness of the layer of solution is inversely proportional to the intensity of light transmitted. ಇದು ಒಂದು ಥಿಕ್ನೆಸ್ ಆಫ್ ಲೇಯರ್ ಅಂತ ಹೇಳಿದ್ನಲ್ಲ ಸೊಲ್ಯೂಷನ್ದು, ಅದು ಬಂದ್ಬಿಟ್ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಇಂಟೆನ್ಸಿಟಿ ಆಫ್ ಲೈಟ್ ಟ್ರಾನ್ಸ್ಮಿಟೆಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ ಆಗಿತ್ತು. ಇಷ್ಟನ್ನ ನಾನು ನಿಮಗೆ ಅರ್ಥ ಆಗಲಿ ಅಂತ, ನಿಮ್ಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಎಲ್ಲಿ ಡೌಟ್ ಬಂತು ಆ ಡೌಟ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಕಲರಿಮೀಟರ್ ಅಂತ ಇದೆ. ನಾನು ಇದ್ರ ಮೇಲೆ ಒಂದು ಟಾಪಿಕ್ ವೀಡಿಯೋನೇ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್.